ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಷ್ಮಾ ಇರ್ಷಾದ್. ಬಳ್ಳಾರಿ ಜೈಲಿನಿಂದ ಹೊರಬರುವಂತಹ ದರ್ಶನ್ ಕನಸು ಸದ್ಯಕ್ಕೆ ನುಚ್ಚು ನೂರಾಗಿದೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನಿಂದಾನೂ ದಾಸನಿಗೆ ಭಾರೀ ಹಿನ್ನಡೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ದರ್ಶನ್ ತೂಗುದೀಪ್ ಅವರ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ಪುರಸ್ಕರಿಸಲಿಲ್ಲ. ಇದರ ಅರ್ಥ ಏನ್ ಗೊತ್ತಾ? ದರ್ಶನ್ ಕನಿಷ್ಠ ಇನ್ನೂ 1 ವರ್ಷಗಳ ಕಾಲ ಜೈಲಿನಲ್ಲೇ ಕಳೆಯಬೇಕಾದಂತಹ ಒಂದು ಅನಿವಾರ್ಯತೆ ಎದುರಾಗಿದೆ. ನವದೆಹಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಡೆದಂತಹ ವಾದ ಪ್ರತಿವಾದಗಳು ಅಕ್ಷರಶಃ ಬೆಂಕಿ ಹಚ್ಚುವಂತಿದ್ವು. ದರ್ಶನ್ ಪರವಾಗಿ ದೇಶದ ಖ್ಯಾತ ವಕೀಲ ಮುಕುಲ್ ರೋಹ್ಟಗಿ ವಾದ ಮಂಡಿಸಿದ್ರೆ, ಪ್ರಾಸಿಕ್ಯೂಷನ್ ಪರವಾಗಿ ಸಿದ್ಧಾರ್ಥ್ ಲೂಥ್ರಾ ಪ್ರಭಾವ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಒಬ್ರು ಮಾನವನ ಹಕ್ಕು ಮತ್ತು ವಿಳಂಬದ ಬಗ್ಗೆ ಇಲ್ಲಿ ಮಾತನಾಡಿದ್ರೆ, ಮತ್ತೊಬ್ರು ಸಾಕ್ಷ್ಯಗಳ ರಕ್ಷಣೆಯ ಬಗ್ಗೆ ಕೂಡ ಕೋರ್ಟ್ನಲ್ಲಿ ಗಮನ ಸೆಳೆದ್ರು. ದರ್ಶನ್ ಪರ ವಕೀಲರು ಜೈಲಿನ ಪರಿಸ್ಥಿತಿಯ ಬಗ್ಗೆ ದೂರು ನೀಡಿದ್ರು. ದರ್ಶನ್ ಈಗಾಗಲೇ 8 ತಿಂಗಳಿನಿಂದ ಜೈಲಿನಲ್ಲಿದ್ದಾರೆ. ಒಟ್ಟು 273 ಸಾಕ್ಷಿಗಳ ಪೈಕಿ ಕೇವಲ 10 ಜನರ ವಿಚಾರಣೆಯಷ್ಟೇ ನಡೆದಿದೆ ಅಂತ ಹೇಳಿದ್ರು. ಇಷ್ಟೊಂದು ವಿಳಂಬ ಆದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ದರ್ಶನ್ ಅವರನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇಡಲಾಗಿದೆ. ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡ್ತಾ ಇಲ್ಲ. ಕುಟುಂಬದವರ ಜೊತೆಗೆ ಮಾತನಾಡುವಾಗಲೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಅಂತ ರೋಹ್ಟಗಿ ವಾದವನ್ನ ಮಂಡಿಸಿದ್ರು. ಆದ್ರೆ ಪ್ರಾಸಿಕ್ಯೂಷನ್ ವಕೀಲ ಸಿದ್ಧಾರ್ಥ್ ಲೂಥ್ರಾ ಅವರು ದರ್ಶನ್ ಪರ ವಾದವನ್ನ ತಳ್ಳಿ ಹಾಕಿದ್ರು. ಅಂದ್ರೆ ಜೈಲಿನಲ್ಲಿ ಅವರಿಗೆ ಎಲ್ಲ ಸೌಲಭ್ಯವನ್ನ ಈಗಾಗಲೇ ಕೊಡಲಾಗಿದೆ. ಈಗಾಗಲೇ 70 ಬಾರಿ ಅವರ ಕುಟುಂಬದವರನ್ನ ಭೇಟಿ ಮಾಡಿದ್ದಾರೆ. ಈಗ ಅವರಿಗೆ ಜಾಮೀನು ನೀಡಿದ್ರೆ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರಬಹುದು. ಮುಂದಿನ 1 ವರ್ಷದವರೆಗೆ ಪ್ರಮುಖ 60 ಸಾಕ್ಷ್ಯಗಳ ವಿಚಾರಣೆಯನ್ನ ನಾವು ಪೂರ್ಣಗೊಳಿಸ್ತೀವಿ ಅಂತ ಅಫಿಡವಿಟ್ ನಲ್ಲಿ ಸಲ್ಲಿಸಿದ್ರು. ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ದರ್ಶನ್ ಪರ ವಕೀಲರಿಗೆ ಒಂದು ಖಡಕ್ ಆದಂತಹ ಎಚ್ಚರಿಕೆ ನೀಡಿದ್ರು. ಅದನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಅಂದ್ರೆ ಸಾಕ್ಷ್ಯಗಳ ವಿಚಾರದಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾವು ಬಾಯ್ ಬಿಟ್ರೆ ನಿಮ್ಮ ಜಾಮೀನು ಅರ್ಜಿಯೇ ಕಂಪ್ಲೀಟ್ ಆಗಿ ವಜಾ ಆಗಬಹುದು ಅಂತ ನ್ಯಾಯಪೀಠ ಗಂಭೀರವಾಗಿ ಹೇಳಿತು. ಈ ಮಾತನ್ನ ಕೇಳಿದ್ರೆ ದರ್ಶನ್ ಅಭಿಮಾನಿಗಳಿಗೆ ಮತ್ತು ಅವರ ಕಾನೂನು ತಂಡಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ ಅಂತಾನೆ ಹೇಳ್ಬೋದು. ಕೊನೆಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ನಿರ್ಧಾರವನ್ನ ಕೂಡ ತಳೆದಿದೆ. ಮುಂದಿನ 1 ವರ್ಷದ ಒಳಗೆ ಪ್ರಕರಣದ ಪ್ರಮುಖ 60 ಸಾಕ್ಷ್ಯಗಳ ವಿಚಾರಣೆಯನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು ಅಂತ ಪ್ರಾಸಿಕ್ಯೂಷನ್ಗೆ ಸೂಚಿಸಿದೆ. ಅಂದ್ರೆ ಈ 1 ವರ್ಷದ ಅವಧಿಯಲ್ಲಿ ವಿಚಾರಣೆಯಲ್ಲಿ ದೊಡ್ಡ ಪ್ರಗತಿ ಕಂಡು ಬರದಿದ್ರೆ ಮಾತ್ರ ದರ್ಶನ್ ಮತ್ತೆ ಜಾಮೀನು ಕೋರಿ ವಿಚಾರಣಾ ನ್ಯಾಯಾಲಯದ ಮೊರೆ ಹೋಗಬಹುದು. ಇದೇ ವೇಳೆ ಕರ್ನಾಟಕ ಹೈಕೋರ್ಟ್ಗೂ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನವನ್ನ ನೀಡಿದೆ. ದರ್ಶನ್ ಪ್ರಕರಣದ ವಿಚಾರಣೆ ನಡೆಯಬೇಕಾದ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಹುದ್ದೆ ಖಾಲಿ ಇದೆ. ತಕ್ಷಣವೇ ಅಲ್ಲಿಗೆ ನ್ಯಾಯಾಧೀಶರನ್ನ ನೇಮಿಸಿ ವಿಚಾರಣೆ ವೇಗವಾಗಿ ನಡೆಯುವಂತೆ ನೋಡಿಕೊಳ್ಳಿ ಅನ್ನುವಂತಹ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ನೀಡಿದೆ. ಇದರಿಂದಾಗಿ ಕೇಸ್ ಇನ್ನೂ ಕೂಡ ಸ್ಪೀಡ್ ಪಡೆಯೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಜೈಲ್ ಮ್ಯಾನ್ಯುವಲ್ ಪ್ರಕಾರ ದರ್ಶನ್ ಅವರಿಗೆ ಇತರ ಕೈದಿಗಳಿಗೆ ನೀಡುವಂತಹ ಸೌಲಭ್ಯಗಳನ್ನ ನೀಡೋದಕ್ಕೆ ಕೋರ್ಟ್ ಒಪ್ಪಿದೆಯಾದ್ರೂ ಕೂಡ ಕ್ವಾರಂಟೈನ್ ಸೆಲ್ ವಿಚಾರದಲ್ಲಿ ಹಸ್ತಕ್ಷೇಪವನ್ನ ಇಲ್ಲಿ ಕೋರ್ಟ್ ಮಾಡಲಿಲ್ಲ. ಒಟ್ಟಿನಲ್ಲಿ ಸದ್ಯಕ್ಕಂತೂ ದರ್ಶನ್ ಬಿಡುಗಡೆ ಅಸಾಧ್ಯ ಅಂತಾನೆ ಹೇಳ್ಬಹುದು. ಈ ಆದೇಶದಿಂದ ದರ್ಶನ್ ಕುಟುಂಬ ಮತ್ತು ಅವರ ಅಭಿಮಾನಿಗಳಲ್ಲಿ ತೀವ್ರ ನಿರಾಸೆ ಮೂಡಿದೆ. ನ್ಯಾಯಾಲಯದ ಹೋರಾಟ ಈಗ ಮುಂದಿನ 1 ವರ್ಷಕ್ಕೆ ಮುಂದೂಡಲ್ಪಟ್ಟಿದೆ.